ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಅನ್ಸೇನ್ ಫ್ರೆಂಡ್. ನಿಮಗೆ ತೋರಿಸ್ತಾ ಇರೋದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬೆಂಗಳೂರು ಜನರಿಗೋಸ್ಕರ ಕಡಿಮೆ ಬೆಲೆಯಲ್ಲಿ ನಿರ್ಮಾಣ ಮಾಡುತ್ತಿರುವಂತಹ 1 BHK ಫ್ಲ್ಯಾಟು ಮತ್ತು 2 BHK ಫ್ಲ್ಯಾಟು ಸಹ ನಿರ್ಮಾಣ ಮಾಡ್ತಾಯಿದ್ದಾರೆ. ನೋಡಿ ಫ್ರೆಂಡ್, ಇದು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ರೆಡಿಯಾಗಿ ನಿಂತಿರುವಂತಹ 1 BHK ಫ್ಲ್ಯಾಟು. ಇದೇ ಥರ ನಿರ್ಮಾಣ ಮಾಡಿ ನಿಮಗೆ ಎಲ್ಲ ಫಿನಿಶಿಂಗ್ ಹಂತದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸರ್ಕಾರದವರು. ಕಮ್ಮಿ ಬೆಲೆಯಲ್ಲಿ ಕೇವಲ 50,000 ನೀವು ಡೌನ್ ಪೇಮೆಂಟ್ ಮಾಡಿದರೆ ನಿಮಗೆ ನಿಮ್ಮ ಸ್ವಂತ ಮನೆ ಮಾಡ್ಕೋಬೋದು. ಫ್ರೆಂಡ್, ಅರ್ಜಿ ಸಲ್ಲಿಸಲು ಇಲ್ಲಿ ವೆಬ್ಸೈಟಲ್ಲಿ ಲಿಂಕು ತೋರಿಸ್ತಾ ಇದ್ದೀನಿ, ಅಡ್ರೆಸ್ ಸಮೇತ. ಮತ್ತು ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಇರುತ್ತೆ. ಪ್ರತಿಯೊಂದು ಡೀಟೇಲ್ಸ್ ವಿವರ ಈ ಸದ್ಯದಲ್ಲಿ ನಿಮಗೆ ಕೊಡ್ತೀನಿ. ನೋಡಿ, ಬೆಂಗಳೂರು ಜನಗಳಿಗೆ ಏನಿದ್ದಾರೋ ಈ ಫಿನಿಶಿಂಗ್ ಈ ನಿಮಗೇನು ತೋರಿಸ್ತಾ ಇದ್ದೀವಿ ಇದೇ ಹಂತದಲ್ಲಿ ನಿರ್ಮಾಣ ಆಗ್ತಾಯಿದ್ದಾವೆ. ಫ್ರೆಂಡ್, ಒಂದು ಸಪ್ರೇಟಾಗಿ ಟಾಯ್ಲೆಟ್ ರೂಮು, ವಾಷಿಂಗ್ ರೂಮ್ ಸಪ್ರೇಟು, ಮತ್ತು ಒಂದು ಹಾಲು, ಬೆಡ್ರೂಮು, ಕಿಚನ್ ರೂಮು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತಹ 1 BHK ಫ್ಲ್ಯಾಟ್ ಇದಾಗಿರುತ್ತೆ. ಫ್ರೆಂಡ್, ಇದು ನಿಮಗೆ ತೋರಿಸ್ತಾ ಇದ್ದೀನಿ, ಒಂದ್ಸರಿ ನೋಡಿ. ಇದೇ ಹಂತದಲ್ಲಿ ಎಲ್ಲ ನಿರ್ಮಾಣ ಮಾಡಿ ನಿಮಗೆ ಕೊಡ್ತಾರೆ. ಕೇವಲ 50,000 ರೂಪಾಯಿ ಡೌನ್ ಪೇಮೆಂಟ್. ಫ್ರೆಂಡ್, ಇಲ್ಲಿ ಸರ್ಕಾರದವರು ಬೆಂಗಳೂರು ಜನಕ್ಕೋಸ್ಕರ ನಿರ್ಮಾಣ ಮಾಡ್ತಿರುವಂಥ 1 BHK ಫ್ಲ್ಯಾಟ್ ಆಗಿರುತ್ತೆ. ಫ್ರೆಂಡ್, ಇದು ಆಟೋ ಡ್ರೈವರ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಕೂಲಿ ಗಾರ್ಮೆಂಟ್ಸ್ ಮಾಡ್ತಾಯಿರೋರು, ಗಾರೆ ಕೆಲಸ ಮಾಡೋ ಅಂಥವ್ರು, ಗಾರ್ಮೆಂಟ್ಸ್ ಮಹಿಳೆಯರಾಗಿರ್ಬೋದು, ಪ್ರತಿಯೊಬ್ಬರು ನೀವು ಅರ್ಜಿ ಸಲ್ಲಿಸಿ ಈ ಫ್ಲ್ಯಾಟ್ಗೆ ನೀವು ಅರ್ಹತೆ ಅಂತ ಹೇಳಿ ತಿಳಿಸ್ತೀನಿ. ಫ್ರೆಂಡ್, ನೀವು ಯಾರೇ ಒಂದು ಬಡ ಕಾರ್ಮಿಕರಾಗಿರ್ಬೋದು ಫ್ಲ್ಯಾಟ್ ನೀವು ಪಡ್ಕೋಬೋದು. ಇಲ್ಲಿ ಸಾಕಷ್ಟು ಜನ ಈಗಾಗಲೇ ಅರ್ಜಿ ಸಲ್ಲಿಸಿ ಸಾಕಷ್ಟು ಜನ ಲೋನ್ ಪ್ರೊಸೆಸ್ ಮಾಡ್ಕೊಂಡು ಸಾಕಷ್ಟು ಜನ ಇಲ್ಲಿ ವಾಸವಾಗಿದ್ದಾರೆ 1-2 ಕಡೆಯಲ್ಲಿ. ಇನ್ನು ಕೆಲವು ಕಡೆ ಕೆಲವು ಹಂತದಲ್ಲಿ ಕೊನೆಯ ಹಂತದಲ್ಲಿ ಇದ್ದಾವೆ, ಅವು ಸಹ ನಿರ್ಮಾಣ ಆಗ್ತಾಯಿದ್ದಾವೆ. ನೀವು ಏನಾರ ಈ ಫ್ಲ್ಯಾಟು ನಿಮಗೆ ಇಚ್ಛೆ ಆದರೆ ನೀವು ಕೇವಲ ಈಗ ಸರ್ಕಾರದಿಂದ ಸಬ್ಸಿಡಿ ಹೊರತುಪಡಿಸಿ ಸುಮಾರು 9,70,000 ನೀವು SC/ST ಜನರಲ್ಲಿ ಆಗುತ್ತೆ. ಇದರಲ್ಲಿ ಸರ್ಕಾರದವರು ಸಬ್ಸಿಡಿ ಹೊರತುಪಡಿಸಿ ಸುಮಾರು 9,70,000 SC/ST ಜನಗಳಿಗೆ ಇಲ್ಲಿ ಆಗುತ್ತೆ. ಅದೇ ಥರ ಜನರಲ್ ಕ್ಯಾಟಗರಿಯವರಿಗೆ ಸುಮಾರು 10 ಲಕ್ಷ ರೂಪಾಯಿ ಇಲ್ಲಿ ಹಣ ಬೀಳುತ್ತೆ. ಫ್ರೆಂಡ್, ಇದು ಸರ್ಕಾರದವರು ನಿರ್ಮಿಸಿ ಕೊಡುತ್ತಿರುವಂತಹ ಫ್ಲ್ಯಾಟ್ಗಳು G+3 ಅಂತ, ಮತ್ತು 14 ಫ್ಲೋರು, 3 ಫ್ಲೋರು, 8 ಫ್ಲೋರ್ಗಳಲ್ಲಿ ನಿರ್ಮಾಣ ಮಾಡ್ತಿರುವಂತಹ ಫ್ಲ್ಯಾಟ್ ಆಗಿರುತ್ತೆ ಇದು. ನೀವು ಏನು ತಾಳ ಅಂತಾರೆ ಏನಾರ ನೀವು ಇಚ್ಛಿಸಿದರೆ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನಿಮಗೆ ವೆಬ್ಸೈಟಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಸ್ಕ್ರೀನಲ್ಲೂ ನಿಮಗೆ ತೋರಿಸ್ತಾ ಇರ್ತೀನಿ. ಮೊದಲಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಮೊದಲಿಗೆ ನೀವು ರಾಜೀವ್ ಗಾಂಧಿ ವಸತಿ ನಿಗಮ ವೆಬ್ಸೈಟ್ ಅಥವಾ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ನಿಮ್ಮ ಮೊಬೈಲ್ನಲ್ಲೇ ನೀವು ಅರ್ಜಿ ಸಲ್ಲಿಸ್ಬೋದು, ಅಥವಾ ಸೈಬರ್ ಸೆಂಟ್ರ್ಗಳಲ್ಲಿ ಹೋಗಿ 1 ಲಕ್ಷ ವಸತಿ ಯೋಜನೆ ಅಡಿ ಅಂತ ಹೇಳಿದ್ರೆ ಅದನ್ನು ಸಹ ನಿಮಗೆ ಅರ್ಜಿ ಸಲ್ಲಿಸ್ಕೋಬೋದು. ಫ್ರೆಂಡ್, ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಮಿನಿಮಮ್ಮು 1 ತಿಂಗಳು 1.5 ತಿಂಗಳೊಳಗೆ ನೀವೇನಾರ ಅರ್ಜಿ ಸೆಲೆಕ್ಟ್ ಆಗಿದರೆ ನಿಮಗೆ IDF ಬ್ಯಾಂಕಲ್ಲಿ ಸುಮಾರು ಒಂದು 50,000 ರೂಪಾಯಿ ನೀವು ಡೌನ್ ಪೇಮೆಂಟ್ ಮಾಡಿ ಅಂತ ಸರ್ಕಾರದಿಂದ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಅದ ನಂತರ ನಿಮಗೆ ಎಲ್ಲಿ ಖಾಲಿ ಇದ್ದಾವೆ ಈ ಥರ ಅಂತ ಆನ್ಲೈನಲ್ಲೇ ಚೆಕ್ ಮಾಡಿ, ಅಥವಾ ನೀವಿರೋ ಜಾಗದಲ್ಲಿ ಚೆಕ್ ಮಾಡಿ ನೀವು ಪಡ್ಕೋಬೋದು. ಅರ್ಜಿ ಸಲ್ಲಿಸಿ ನೀವು ಪಡ್ಕೋಬೋದು. ಅದ ನಂತರ ನಿಮಗೆ ಇದು 2 ಆಪ್ಷನ್ ಇರುತ್ತೆ. ಒಂದು MLA ಕೋಟಾ ಮತ್ತು ಸಾರ್ವಜನಿಕರ ಕೋಟಾ. ಅಂದರೆ MLA ಕೋಟಾ ಆದರೆ ನೀವು ನಿಮ್ಮ MLA ಹತ್ರ ಹೋಗಿ ಈ ಥರ 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಮನೆ ಎಲ್ಲ ಖಾಲಿ ಇದ್ದರೆ ನೀವು ಕೇಳ್ಕೊಂಡು ಅರ್ಜಿ ಸಲ್ಲಿಸಿ ನೀವು MLA ಕೋಟಾದ ಹತ್ರನೂ ಸಹ ನೀವು ತಗೊಬೋದು. ನಿಮ್ಮ MLA ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅಥವಾ ನೇರವಾಗಿ ಅರ್ಜಿ ಸಲ್ಲಿಸ್ತೀನಿ ಅಂದರೆ ನೀವು ಸಾರ್ವಜನಿಕರಲ್ಲಿ ಆನ್ಲೈನಲ್ಲೇ ನೀವು ಅರ್ಜಿ ಸಲ್ಲಿಸಿ
ನೀವು ಫ್ಲ್ಯಾಟ್ಗಳು ಬೆಂಗಳೂರಿನಲ್ಲಿ ಯಾವ ಮೂಲೆ ಆದರೂ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ಇಲ್ಲಿ 2 ಆಪ್ಷನ್ ಇರುತ್ತೆ. ಒಂದು ಸ್ಥಳೀಯವಾರು ಮತ್ತು ಸಾರ್ವಜನಿಕವಾರು. ಸ್ಥಳೀಯವಾರು ಅಂದರೆ ನೀವು ನೇರವಾಗಿ ನಿಮ್ಮ ಕ್ಷೇತ್ರದಲ್ಲಿ ಬೇಕು ಅಂದರೆ ನಿಮ್ಮ MLA ಹತ್ರ ಕಾಂಟ್ಯಾಕ್ಟ್ ಮಾಡಿ. ಸಾರ್ವಜನಿಕ ಆನ್ಲೈನ್ ಆದರೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಎನಿವನ್ ಎಲ್ಲ ಕಡೆಯೂ ನೀವು ಫ್ಲ್ಯಾಟ್ಗಳು ಖಾಲಿ ಇರೋ ಕಡೆ ನೀವು ಫ್ಲ್ಯಾಟ್ಗಳು ತಗೊಬೇಕಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತೀನಿ. ಫ್ರೆಂಡ್, ನಿಮಗೆ ಏನಾರ ಇದು ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದರೆ ನಿಮಗೆ ಮೊದಲಿಗೆ ಆಧಾರ್ ಕಾರ್ಡ್ ಬೇಕು. ನೀವು ಅರ್ಜಿ ಸಲ್ಲಿಸೋಕ್ಕೆ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದರ ನಂತರ ಐಡೆಂಟಿ ಕಾರ್ಡ್ ಬೇಕಾಗುತ್ತೆ ಮತ್ತು BPL ರೇಷನ್ ಕಾರ್ಡ್ ಬೇಕೇ ಬೇಕಾಗುತ್ತೆ. ಇಲ್ಲಿ ರೇಷನ್ ಕಾರ್ಡ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. APL ಇದ್ದರೂ ನೀವು ಅರ್ಜಿ ಸಲ್ಲಿಸ್ಬೋದು, ಅವು ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಫ್ರೆಂಡ್, ಈಗ ಸದ್ಯಕ್ಕೆ BPL ಕಾರ್ಡು. ಇನ್ನು ಅದಾನಂತರ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ನೀವು ಯಾವ ಕ್ಷೇತ್ರದಲ್ಲಿ ಇದ್ದೀರಾ ಅಂತ ವಾಸವಿ ದೃಢೀಕರಣ ಪತ್ರ ಬೇಕಾಗುತ್ತೆ ಮತ್ತು ಇನ್ಕಮ್ ಸರ್ಟಿಫಿಕೇಟು 1,20,000 ಒಳಗಡೆ ನೀವು ಮಾಡಿಸ್ಕೋಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಸಹ ಬೇಕಾಗುತ್ತೆ. ನೀವು ಯಾವ ಕ್ಯಾಸ್ಟ್ ಕ್ಯಾಟಗಿರಿ, ಯಾಕೆಂದರೆ ಇಲ್ಲಿ ಕ್ಯಾಸ್ಟ್ ವಾರು ಪರ್ಸೆಂಟೇಜಲ್ಲೇ ನಿಮಗೆ ಕೊಡ್ತಾರೆ. ಜನರಲ್ಗೆ ಇಷ್ಟು ಪರ್ಸೆಂಟೇಜು, SC ST ಇಷ್ಟು OBC ಅವ್ರಿಗೆ ಎಷ್ಟು ಪರ್ಸೆಂಟೇಜು, ಈ ಥರ ಕ್ಯಾಸ್ಟ್ ಮುಖಾಂತರ ಇಲ್ಲಿ ಕೊಡ್ತಾರೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ನೀವೇನಾರ ಹ್ಯಾಂಡಿಕ್ಯಾಫ್ಟ್ ಇದ್ದರೆ ನಿಮ್ಮದು ಸಹ ಆ ಹ್ಯಾಂಡಿಕ್ಯಾಫ್ಟ್ ಸರ್ಟಿಫಿಕೇಟು ನೀವು ಮೆನ್ಷನ್ ಮಾಡಿ. ಹ್ಯಾಂಡಿಕ್ಯಾಫ್ಟ್ ಸರ್ಟಿಫಿಕೇಟ್ ನಂಬರ್ ಇರುತ್ತಲ್ಲ, ಹ್ಯಾಂಡಿಕ್ಯಾಫ್ಟ್ ಸರ್ಟಿಫಿಕೇಟ್ ಹಾಕಿ ಅವ್ರಿಗೆ 14 ಫ್ಲೋರಲ್ಲಿ ಏನಾರು ಬುಕ್ ಮಾಡ್ಕೋಬೇಕು ಅಂದರೆ ಅವ್ರಿಗೆ ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ. ಹ್ಯಾಂಡಿಕ್ಯಾಫ್ಟ್ನವ್ರಿಗೆ 14 ಫ್ಲೋರ್ಗಳಲ್ಲಿ ಗ್ರೌಂಡ್ ಫ್ಲೋರ್ ಸಿಗುತ್ತೆ. ನಿಮ್ಮ GPS-ಅಲ್ಲಾದರೂ ಸಹ ನಿಮಗೆ ಸಿಗುತ್ತೆ. ಬಟ್ ನೀವು ಅರ್ಜಿ ಸಲ್ಲಿಸಿ ಹ್ಯಾಂಡಿಕ್ಯಾಫ್ಟ್ ಇದ್ದರೆ ನೀವು ಖಂಡಿತವಾಗಿ ನೀವು ಅರ್ಜಿ ಸಲ್ಲಿಸ್ಬೋದು. ಫ್ರೆಂಡ್, ನಾನು ನಿಮಗೆ ಇವೆಲ್ಲ ವಿಡಿಯೋ ತೋರಿಸ್ತಾ ಇರೋದು ಇದು ಗಾನಿಗಳ್ಳಿ ಆಗಿರ್ಬೋದು. ಫಸ್ಟಿಗೆ ತೋರಿಸಿದಾಗ ಕುಟ್ನಳ್ಳಿ ಆಗಿರುತ್ತೆ. ಅದ ನಂತರ ಅಡ್ಡಾರಪಾಳ್ಯ ಆಗುತ್ತೆ. ಅಡ್ಡಾರಪಾಳ್ಯ 29 ಆಗಿರುತ್ತೆ. ಮತ್ತು ಮುದ್ದಾಯಿನಪಾಳ್ಯ ಒಂದು ಸ್ವಲ್ಪ ತೋರಿಸಿದ್ದೀನಿ. ಹೀಗೆ ಬೆಂಗಳೂರಿನಲ್ಲಿ ಸುಮಾರು ಎಲ್ಲ ಕಡೆಯೂ ಇರುವಂತಹ 1 BHK ಫ್ಲ್ಯಾಟ್ ಇದಾಗಿರುತ್ತೆ. ಯಲಹಂಕ ಕ್ಷೇತ್ರ ಆಗಿರ್ಬೋದು, ದಾಸರಳ್ಳಿ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಕಡೆ ಆಗಿರ್ಬೋದು, ಈ ದಕ್ಷಿಣ ವಲಯ ಕಡೆ ಆಗಿರ್ಬೋದು, ಯಶವಂತಪುರ ಆಗಿರ್ಬೋದು. ಫ್ರೆಂಡ್, ಇಲ್ಲಿ ಸುತ್ತ ಎಲ್ಲ ಬೆಂಗಳೂರಿನಲ್ಲೂ ಇರುವಂತಹ ಜಾಗದಲ್ಲಿ ಇದು ನಿರ್ಮಾಣ ಆಯ್ತಾಯಿದೆ. ಈ 1 BHK ಫ್ಲ್ಯಾಟು ರಾಜ್ಯ ಸರ್ಕಾರದಿಂದ ಕಟ್ತಿರುವಂಥ. ಇಲ್ಲಿ ಸಾಕಷ್ಟು ಜನ ಆಲೆ ವಾಸವಾಗಿದ್ದಾರೆ. ಈ ಸಾಧೇನಹಳ್ಳಿ ಅನ್ನೋ ಕಡೆ ವಾಸವಾಗಿದ್ದಾರೆ ಮತ್ತು ಅದರ ಪಾಳ್ಯದಲ್ಲಿ ಸ್ವಲ್ಪ ಜನ ವಾಸವಾಗಿದ್ದಾರೆ. ಇನ್ನೂ ಹಲವಾರು ಕಡೆ ಕೊಡಬೇಕಾಗುತ್ತೆ. ಮತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ಈವೆಂಟು ಸಹ ನಡೆಸ್ತೀವಿ ಸರ್ಕಾರದವರು ಅಂತ ಹೇಳ್ತೀರ. ಮನೆ ಹಂಚಿಕೆ ಬಗ್ಗೆ ಈವೆಂಟು ನಡೆಸ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನಕ್ಕೆ ಅದು ಡೇಟು ಹೊರ ಬೀಳಲಿದೆ. ನೋಡಿ, ಸರ್ಕಾರದವರು ಇಷ್ಟು ಏನು ಬೆಂಗಳೂರು ವಾಸ ಮಾಡೋರಿಗೆ ಅನುಕೂಲ ಮಾಡಿಕೊಡ್ತಾಯಿದೆ. ಇದು 1 BHK ಫ್ಲ್ಯಾಟು ಅಂತಲೇ ನಿಮಗೆ ತಿಳಿಸ್ಬೋದು. ಫ್ರೆಂಡ್, ನಿಮಗೆ ತೋರಿಸ್ತಾ ಇರೋ ಜಾಗ ಇದು ನಿಮಗೆ ಪಿಳ್ಳಳ್ಳಿ, ಏನು ನೆಲಮಂಗಲ ಹತ್ತ ಬರುವಂತಹ ಪಿಳ್ಳಳ್ಳಿ ಜಾಗ ಇದು ಪಿಳ್ಳಳ್ಳಿ ಜಾಗದಲ್ಲಿ ನಿಮಗೆ ಈ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಪಿಳ್ಳಳ್ಳಿ ಜಾಗದಲ್ಲಿ ನಿರ್ಮಾಣ ಆಗಿದೆ ಇಲ್ಲಿ. ಬಟ್ ಇಲ್ಲಿ ಯಾವುದೇ ರೀತಿ ಇಲ್ಲಿ ಖಾಲಿಗಳಿಲ್ಲ. ಈಗ ಹೊಸದಾಗಿ ಇದು ತಮ್ಮ ನರಸನಹಳ್ಳಿ, ಇದು ಫ್ರೆಂಡ್, ಇದು ಯಲಹಂಕದ ಹತ್ರ ಬರುವಂತಹ ತಮ್ಮ ನರಸನಹಳ್ಳಿ. ಈಗ ತಾನೇ ಇದು ರೆಡಿ ಆಗ್ತಾಯಿದೆ. ಆಲ್ಮೋಸ್ಟ್ ಇದು ಒಂದು 80% ಬಿಟ್ಟು ಇದು ಇನ್ನೂ ಸ್ವಲ್ಪ ಖಾಲಿ ಇದ್ದಾವೆ. ತಮ್ಮ ನರಸನಹಳ್ಳಿ ಅಂತ ತಿಳಿಸ್ತೀವಿ. ಮೊದಲಿಗೆ ಇದು ನಿರ್ಮಾಣ ಈ ಥರ ಹಂತದಲ್ಲಿ ಇರುತ್ತೆ. ಇಲ್ಲಿ ಕಟ್ಟುವಾಗ ಇಲ್ಲಿ ಯಾವುದೇ ರೀತಿ ಸಿಮೆಂಟ್ ಇಟ್ಟಿಗೆಯಿಂದ ಕಟ್ಟಲ್ಲ. ಸೇಮ್ ಕಬ್ಬಿಣ ಪಿಲ್ಲರಿಂದನೇ ಬಾಸ್ ಮುಖಾಂತರ ಮೋಲ್ಡ್ಗಳು ಇಲ್ಲಿ ಎತ್ತುತ್ತಾರೆ. ಮೊದಲಿಗೆ ಈ ಥರ ನಿರ್ಮಾಣ ಮಾಡಿ ಕೊನೆ ಹಂತದಲ್ಲಿ ಫಿನಿಶಿಂಗ್ ಮಾಡಿಕೊಡ್ತಾರೆ. ಫ್ರೆಂಡ್, ಇಲ್ಲಿ ಬ್ಯಾಂಕ್ ಅವೈಲೇಬಲ್ ಲೋನು ಸಹ ಇರುತ್ತೆ. ಅಂದರೆ ನೀವೇನಾರು 50,000 ಕಟ್ಟಿ ಅದನಂತರ ನೀವು ಬ್ಯಾಂಕು ಲೋನಲ್ಲಿ ಎಷ್ಟು ನಿಮ್ಮ ಇರುತ್ತೋ ಅಷ್ಟು ಲೋನು ನಿಮಗೆ ಮಾಡಿಸ್ಕೊಡ್ತಾರೆ. ಮಿಕ್ಕಿದ ನಂತರ ನೀವು ಬ್ಯಾಲೆನ್ಸ್ ಇದೆ ಅಮೌಂಟು ಕಟ್ಟಬೇಕಾಗುತ್ತೆ ಲೋನು ಬ್ಯಾಂಕ್ ಕಡೆಯಿಂದ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 50,000 ನೀವು ಕಟ್ಟಿರ್ತೀರ. ಈಗ 9 ಚಿಲ್ಲರೆ ಬ್ಯಾಲೆನ್ಸ್ ಇರುತ್ತೆ. ಅದು
ಬ್ಯಾಂಕಲ್ಲಿ ಎಷ್ಟು ಲೋನ್ ಆಗುತ್ತೋ ಅಷ್ಟು ಲೋನ್ ನಂತರ ನೀವು ಬ್ಯಾಲೆನ್ಸ್ ಕಟ್ಟಬೇಕಾಗುತ್ತೆ. ನಂತರ ರಿಜಿಸ್ಟ್ರೇಷನ್ ಸ್ವತಃ ಇರುತ್ತೆ. ಇದು ಸರ್ಕಾರ ಮಾಡಿರುವಂಥ ಈ ಯೋಜನೆ ಸ್ಕೀಮ್ ಆಗಿರುತ್ತೆ. ಏನು ಇಷ್ಟು ಸುಮಾರು ಸ್ಕೀಮ್ ಆಗುತ್ತೆ. ಮತ್ತು ಸರ್ಕಾರದಿಂದಲೂ ಇತ್ತೀಚೆಗೆ ಸುಮಾರು ಸಬ್ಸಿಡಿನ ನೀವೇನಾರು ಬ್ಯಾಂಕ್ನಲ್ಲಿ ಲೋನ್ಗಳು ತಗೊಳ್ಳೋದಾದರೆ 3%ಇಂದ 5%ವರೆಗೆ ಸಬ್ಸಿಡಿ EMIಯಲ್ಲಿ ಬಿಡ್ತಾಯಿದ್ದಾರೆ. ಅಂದರೆ ಮಿನಿಮಮ್ ತಿಂಗಳಿಗೆ EMIಯಲ್ಲಿ 3,000 ಒಳಗಡೆ ನಾವು ಸರ್ಕಾರದಿಂದ ಭರಿಸುತ್ತೆ ಅಂತ ತಿಳಿಸ್ತಾಯಿದ್ದಾರೆ. ಬಡ್ಡಿ ಆದರೆ EMI ಆದರೆ 3% ಅದು 5%, ಅಥವಾ ತಿಂಗಳಿಗೆ EMIಯಲ್ಲಿ 3,000 ಒಳಗಡೆ ನಾವು ಸರ್ಕಾರನೇ ಭರಿಸುತ್ತೆ ಲೋನಲ್ಲಿ ಅಂತ ಇಲ್ಲಿ ತಿಳಿಸ್ತಾ ಇದೆ. ಫ್ರೆಂಡ್ ಇದು ನಿಮಗೆ ಗೋವಿಂದಾಪುರ, ಇದು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಗೋವಿಂದಾಪುರ. ಸದ್ಯಕ್ಕೆ ಇದು ಗೋವಿಂದಾಪುರದಲ್ಲಿ ಕೆಲಸ ಅಲ್ಲಿಗೆ ನಿಂತಿದೆ. ಇದ್ರ ಬಗ್ಗೆ ಇನ್ನೂ ಕೆಲಸ ನಡೀತಾ ಇಲ್ಲ ಗೋವಿಂದಾಪುರದಲ್ಲಿ. ಬಟ್ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ. ಯಾವ್ಯಾವ ಸುಮಾರು ಒಂದು 6ರಿಂದ 7 ಲೊಕೇಶನ್ ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಇನ್ನು ಸಾಕಷ್ಟು ಲೊಕೇಶನ್ ಇದ್ದಾವೆ. ನಿಮ್ಗೆ ಏನೆಲ್ಲ ಲೊಕೇಶನ್ ಬೇಕು ಅಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಆ ಲೊಕೇಶನ್ ನಿಮಗೆ ಕಳಿಸ್ಕೊಡ್ತೀನಿ. ಒಂದು ಸ್ವಲ್ಪ ನೀವು ಆದಷ್ಟು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಬೇಕಾಗುತ್ತೆ. ನೀವು ಭೇಟಿ ಮಾಡಿ ನಂತರ ನೀವೆಲ್ಲ ಆಯ್ಕೆ ಮಾಡಿ, ಇಲ್ಲ ನಿಮ್ಮ ಹತ್ತಿರ MLA ಹತ್ರ ಕಾಂಟ್ಯಾಕ್ಟ್ ಮಾಡಿ. MLA ಕೋಟಾದಲ್ಲಿ ಈ ಸ್ಕೀಮ್ ಇದ್ದೇ ಇರುತ್ತೆ. 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ನೀವು SSLC ಇಷ್ಟು ಖಾಲಿ ಇದ್ದರೆ ನೀವು ಆಯ್ಕೆ ಮಾಡ್ಕೋಬೋದು. MLA ಕೋಟಾನೂ ಇರುತ್ತೆ. ಸಾರ್ವಜನಿಕರು ನೇರವಾಗಿ ಬುಕ್ ಮಾಡೋದು ಇರುತ್ತೆ. ಫ್ರೆಂಡ್ ಇಷ್ಟು ಮಾಹಿತಿ ನಿಮಗೆಲ್ಲ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ ವಿವರವಾಗಿ ಇಲ್ಲಿ. ಯಾಕಂದರೆ ಸಾಕಷ್ಟು ಜನ ಫುಲ್ಲು ನಮಗೆ ಮಾಹಿತಿ ಕೊಡಿ ಅಂತ ಕೇಳಿದರು. ಈಗ ಒಂದು ವೀಡಿಯೋದಲ್ಲೇ ಹೇಳೋಕ್ಕಲ್ಲ, ಇನ್ನೂ ಸಾಕಷ್ಟು ವಿಷಯಗಳು ಇದ್ದಾವೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಒಂದು ಕಡೆ ಇದು ನಿರ್ಮಾಣ ಆಗ್ತಾ ಇಲ್ಲ, ಬೇಕಾದಷ್ಟು ಕಡೆ ಇದು ನಿರ್ಮಾಣ ಆಗ್ತಾ ಇದ್ದಾವೆ. ಹಾಗಾಗಿ ನಿಮಗೆ ಇದು ಬಗ್ಗೆ ತಿಳಿಸ್ತಾ ಇದ್ದೀನಿ. ಗೋವಿಂದಾಪುರ ನಿಮಗೆ ಹೇಳ್ತಾ ಇದ್ದೀನಿ. ಗೋವಿಂದಾಪುರದಲ್ಲಿ ಇಲ್ಲಿ ಸದ್ಯಕ್ಕೆ ಕೆಲಸ ನಡೀತಾ ಇಲ್ಲ. ಇಲ್ಲಿ ಯಾವುದೋ ಇಲ್ಲ ಸೆಕ್ಯೂರಿಟಿ ಒಬ್ಬರು ಬಿಟ್ಟರೆ ಇಲ್ಲೇನೂ ಇಲ್ಲ. ಬಟ್ ಅಷ್ಟೇ, ಇಲ್ಲಿ ನಡೀತಾ ಇಲ್ಲ ಅಂತಲೇ ನಾವು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ ಈಗ ಏನು ನಿಮಗೆ ಇಷ್ಟು ಮಾಹಿತಿ ಕೊಟ್ಟಿದ್ದೀನಲ್ಲ, 1 BHK ಫ್ಲ್ಯಾಟು ಏನಾರು ಅರ್ಜಿ ಅಂತಾರು ನೀವು ಅರ್ಜಿ ಸಲ್ಲಿಸ್ಕೋಬೋದು. ನೇರವಾಗಿ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ರಾಜೀವ್ ಗಾಂಧಿ ವಸತಿ ನಿಗಮ ಕಟ್ಟಿ ಅರ್ಜಿ ಸಲ್ಲಿಸ್ಕೋಬೋದು. ಡಾಕ್ಯುಮೆಂಟ್ಸ್ ತಗೊಂಡೋಗಿ ನೀವೇ ಅರ್ಜಿ ಸಲ್ಲಿಸ್ಬೋದು. ಇಷ್ಟೆಲ್ಲ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಜಾಗದಲ್ಲಿ ಬೆಂಗಳೂರಿನಲ್ಲಿ ಕಟ್ತಾ ಇದ್ದಾರೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇದು ಬಿಳಿ ಜಾಜಿ. ಬಿಳಿ ಜಾಜಿಯಲ್ಲೂ ಸಹ ಇಲ್ಲಿ ಕೆಲಸ ಸದ್ಯಕ್ಕೆ ನಿಂತಿದೆ. ಇಲ್ಲೇನೋ ಗುರುಗಳಲ್ಲಿ ಶುರು ಮಾಡ್ತೀನಿ ಅಂತ ತಿಳಿಸಿದ್ದಾರೆ. ಸದ್ಯಕ್ಕಂತೂ ದೊಡ್ಡ ಪ್ರಾಜೆಕ್ಟ್ ಇದು, ಅಂದರೆ ದೊಡ್ಡ ಪ್ರಾಜೆಕ್ಟ್ ಆಗೋದ್ರಿಂದ ಇದು ಆದಷ್ಟು ಲೇಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಬಿಳಿ ಜಾಜಿ ಇನ್ನೂ ಕೆಲಸ ಶುರು ಮಾಡಿಲ್ಲ. ಇನ್ನು ಸಾಕಷ್ಟು ಕಡೆಯಿಂದ 5-6 ಸಾವಿರ ಚಿಲ್ಲರೆ ನಾವು ಹಂಚಿಕೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ. ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ ಇದು ಮುದ್ದಾಯಿನಪಾಳ್ಯ. ಮುದ್ದಾಯಿನಪಾಳ್ಯನೂ ಸಹ ಇನ್ನು 2 ವರ್ಷ ಹತ್ತತ್ರ ಆಗುತ್ತೆ ನಿಮಗೆ ಹ್ಯಾಂಡ್ ಓವರ್ ಕೊಡೋಕ್ಕೆ ಅಂತಲೂ ಸಹ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮುದ್ದಾಯಿನಪಾಳ್ಯದಲ್ಲೇ 2 ಇಯರ್ಸ್ ಹತ್ತತ್ರ ನಿಮಗೆ ಆಗುತ್ತೆ, 2 ವರ್ಷ ಒಳಗಡೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ. ಇದು ಫ್ರೆಂಡ್ ಕೆಂಚನಾಪುರ. ಇದು ನಿಮ್ಗೆ ತೋರಿಸ್ತಾ ಇರೋದು. ಅದನ್ನು ಸಹ ಕ್ಯಾನ್ಸಲ್ ಸದ್ಯದಲ್ಲೇ ಲೋನ್ ಪ್ರೊಸೆಸ್ ಕಾರ್ಯ ನಡೀತಾ ಇದೆ. ಇನ್ನು ಕೆಲವೇ ತಿಂಗಳಲ್ಲಿ ನಿಮ್ಮ ಹ್ಯಾಂಡ್ ಓವರ್ಗೆ ಬರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ ನಮಸ್ಕಾರ.